ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ಇನ್ನೇನು ರಾಯರ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಒಂದು ದಿನ ಮಾತ್ರ ಬಾಕಿ ಇದೆ. ಇಂತಹ ಸುಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ರಾಯರ ಭಾವಚಿತ್ರವಿಲ್ಲ, ನಮ್ಮ ಮನೆಯಲ್ಲಿ ರಾಯರ ಮೂರ್ತಿ ಇಲ್ಲ ಎಂದು ಯೋಚಿಸುತ್ತಾ ಕೂಡುವ ಭಕ್ತಜನರಿಗಾಗಿ ಇಂದು ಈ ವಿಡಿಯೋವನ್ನು ತಂದಿದ್ದೇವೆ. ರಾಯರು ಅತ್ಯಂತ ಕರುಣಾಮಯಿಗಳು, ಬೇಡಿದ್ದನ್ನು ನೀಡುವವರು, ಅಪರೋಕ್ಷ ಅಜ್ಞಾನಿಗಳು. ಅವರನ್ನು ಪೂಜಿಸುವುದು ಅತ್ಯಂತ ಸುಲಭ. ಮನೆಯಲ್ಲಿ ಒಂದು ಮಣೆಯ ಮೇಲೆ ರಂಗೋಲಿಯಲ್ಲಿ ಅವರನ್ನು ಬರೆದು ಒಂದು ದೀಪದಿಂದ ಅರ್ಚಿಸಿದರೂ ಸಾಕು, ಅವರು ಬೇಡಿದ್ದನ್ನು ನೀಡುವಂತಹ ಮಹಾಮಹಿಮರು. ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಪಟ್ಟಾಭಿಷೇಕ ಮಹೋತ್ಸವದ ದಿನವಾದ ಮಾರ್ಚ್ 1 ರಾಯರ ಭಕ್ತರಿಗೆ ಅತ್ಯಂತ ವಿಶೇಷವಾದಂತಹ ದಿನ. ಅಂದು ರಾಯರನ್ನು ಪೂಜಿಸಲು, ರಾಯರಿಗೆ ನಮ್ಮ ಶಕ್ತಿ ಅನುಸಾರವಾಗಿ ಸೇವೆಯನ್ನು ಸಲ್ಲಿಸಲು ಅನುಕೂಲವಾಗಲೆಂದು ಈ ವಿಡಿಯೋವನ್ನು ಸದ್ಭಕ್ತರೆದುರಿಗೆ ತಂದಿದ್ದೇವೆ. ರಾಯರ ಬೃಂದಾವನದ ರಂಗೋಲಿ ಬರೆಯಲು ಕೆಲವೊಂದು ಸಣ್ಣ ನಿಯಮಗಳು ಇವೆ. ಇಂದು ಈ ವಿಡಿಯೋದ ಜೊತೆಗೆ ಆ ನಿಯಮಗಳನ್ನು ತಿಳಿಯುತ್ತಾ ಹೋಗೋಣ. ರಂಗೋಲಿ ಬರೆಯುವುದಕ್ಕಿಂತ ಮುಂಚೆ ರಾಘವೇಂದ್ರ ತೀರ್ಥರ ಭಾವಚಿತ್ರವನ್ನು ಅಥವಾ ಬೃಂದಾವನದ ಫೋಟೋವನ್ನು ಕಣ್ಮುಚ್ಚಿ ಧ್ಯಾನಿಸಿ ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳಬೇಕು. ಹೀಗೆ ತುಂಬಿಕೊಂಡಾಗ ಚಿತ್ರವನ್ನು ಬರೆಯುವುದು ಅತ್ಯಂತ ಸರಳವಾದ ಕೆಲಸವಾಗುತ್ತದೆ. ನಂತರ ಬೃಂದಾವನದ ಮೇಲೆ 6 ತೆನೆಗಳ ಚಿತ್ರಗಳನ್ನು ಬರೆದುಕೊಂಡು ಬೃಂದಾವನದ ಆಕೃತಿಯನ್ನು ಬರೆದುಕೊಳ್ಳಬೇಕು. ನಂತರ ಬೃಂದಾವನಕ್ಕೆ ನಾಮ ಹಾಗೂ 12 ನಾಮಗಳನ್ನು ಧಾರಣೆ ಮಾಡಿಸಬೇಕು. 12 ನಾಮಗಳು ಎಂದರೆ ಮಾಧ್ವ ಸಂಪ್ರದಾಯದಲ್ಲಿ, ವೈಷ್ಣವ ಸಂಪ್ರದಾಯದಲ್ಲಿ ಹಚ್ಚಿಕೊಳ್ಳುವ ನಾಮಗಳು. ಹಣೆಯ ಮೇಲೆ 1 ನಾಮ ಹಾಗೂ ಎದೆಯ ಮೇಲೆ ಹೃದಯಾಕೃತಿಯಾದಂತಹ 1 ನಾಮ, ಅದರ ಕೆಳಗೆ ಅಂದರೆ ಹೊಟ್ಟೆಯ ಮೇಲೆ ದೀಪಾಕೃತಿಯಾಗಿರುವಂತಹ 1 ನಾಮ. ಈ 2 ನಾಮಗಳ ಅಕ್ಕಪಕ್ಕದಲ್ಲಿ 4 ನಾಮಗಳು ಅಂದರೆ ಹೃದಯದ ಮೇಲೆ 3 ನಾಮಗಳು ಹಾಗೂ ಹೊಟ್ಟೆಯ ಮೇಲೆ 3 ನಾಮಗಳು ಹಾಗೂ ಬಲಗೈ ಮೇಲೆ 1 ನಾಮ ಹಾಗೂ ಎಡಗೈ ಮೇಲೆ 1 ನಾಮ, ಕುತ್ತಿಗೆಯ ಮೇಲೆ 1 ನಾಮ, ಬೆನ್ನಿನ ಹಿಂಭಾಗದಲ್ಲಿ 1 ನಾಮ ಹಾಗೂ ಕುತ್ತಿಗೆ ಹಿಂಭಾಗದಲ್ಲಿ 1 ನಾಮ ಹಾಗೂ ಕೊನೆಯದಾಗಿ ನೆತ್ತಿಯ ಮೇಲೆ 1 ನಾಮ. ಹೀಗೆ 12 ನಾಮಗಳನ್ನು ಬೃಂದಾವನಕ್ಕೆ ಹಚ್ಚಿದ್ದೇವೆ ಎಂದು ಕಲ್ಪಿಸಿಕೊಳ್ಳಬೇಕು. ಹಾಗೂ ಕಣ್ಣುಗಳ ಅಕ್ಕಪಕ್ಕದಲ್ಲಿ ಶಂಖ ಚಕ್ರಗಳನ್ನು ತೆಗೆಯಬೇಕು. ಏಕೆಂದರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಯಾವಾಗಲೂ ಶ್ರೀಹರಿಯ ಸ್ಮರಣೆಯಲ್ಲಿರುವವರು. ಹೀಗಾಗಿ ಅವರು ಶ್ರೀಮನ್ನಾರಾಯಣನ ಶಂಖಚಕ್ರ ಗದಾ ಪದ್ಮ ನಾರಾಯಣ ಮುದ್ರೆಗಳನ್ನು ಯಾವಾಗಲೂ ಧರಿಸಿರುತ್ತಾರೆ. ನಾವು ಈ ಮುದ್ರೆಗಳನ್ನು ತೆಗೆದಾಗ ಮಾತ್ರ ಬೃಂದಾವನದ ಚಿತ್ರ ಪರಿಪೂರ್ಣ ಎಂದೆನಿಸುತ್ತದೆ. ಜಗನ್ನಾಥದಾಸರು ಕೂಡ ಎದ್ದು ಬರುತ್ತಾರೆ ನೋಡೆ, ಎದ್ದು ಬರುತ್ತಾರೆ ನೋಡೆ ಎಂಬ ಕೀರ್ತನೆಯಲ್ಲಿ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ಕಳದೊಳು ಶ್ರೀ ತಳಸಿ ನಳಿನಾಕ್ಷ ಮಾಲೆಗಳು ಚಲುವ ಮುಖದೊಳು ಹೊಳೆವ ದಂತಗಳಿಂದ ಎಂದು ಬೃಂದಾವನದ ಚಲುವನ್ನು ವರ್ಣಿಸಿದ್ದಾರೆ. ಇಂತಹ ಬೃಂದಾವನದ ಚಿತ್ರವನ್ನು ತೆಗೆದು ನಂತರ ಯಥಾಶಕ್ತಿ ಬೃಂದಾವನಕ್ಕೆ ದೀಪಗಳಿಂದ ಅರ್ಚಿಸಿ, ಮನೆಯಲ್ಲಿ ಸಾಧ್ಯವಿದ್ದರೆ ನಡುಮನೆಯಲ್ಲೋ ಅಥವಾ ದೇವರ ಮನೆಯಲ್ಲೋ ಅಥವಾ ಅಡುಗೆ ಮನೆಯಲ್ಲೋ ಮಧ್ಯದಲ್ಲಿ ಈ ರಂಗೋಲಿಯನ್ನು ತೆಗೆದು ದೀಪದಿಂದ ಅರ್ಚಿಸಿ, ಧೂಪದಿಂದ ಅರ್ಚಿಸಿ, ಯಥಾಶಕ್ತಿ ನೈವೇದ್ಯ ಅಂದರೆ ಹಣ್ಣುಗಳು, ಹುರಿಗಡಲೆ ಬೆಲ್ಲ ಅಥವಾ ಹುರಿಗಡಲೆ ಸಕ್ಕರೆ, ಈ ನೈವೇದ್ಯಗಳಿಂದ ರಾಯರನ್ನು ಅರ್ಚಿಸಿ ಪ್ರದಕ್ಷಿಣ ಬಂದರೂ ಸಾಕು, ರಾಯರು ನೀವು ಬೇಡಿದ್ದನ್ನು ಕೊಡುವಂತಹ ಮಹಾಮಹಿಮರು.
ಹೀಗಾಗಿ ಈ ವರ್ಷದ ಮಾರ್ಚ್ 1ರಂದು ರಾಯರ ಪಟ್ಟಾಭಿಷೇಕ ಮಹೋತ್ಸವದಂದು ಈ ರಂಗೋಲಿಯನ್ನು ತೆಗೆದು ರಾಯರನ್ನು ಪ್ರೀತಿಪಡಿಸಿ ನಿಮ್ಮ ಇಷ್ಟಾರ್ಥಗಳನ್ನು ರಾಯರಿಗೆ ಸಲ್ಲಿಸಿ ಕೃತಾರ್ಥರಾಗೋಣ.